ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನುಸ್ವಯಂ ಅಡುಗೆ. ಇವತ್ತಿನ ದಿನ ರೊಟ್ಟಿ ಚಪಾತಿಗೆ ಅಥವಾ ಅಕ್ಕಿ ರೊಟ್ಟಿಗೆ, ರಾಗಿ ರೊಟ್ಟಿಗೆ ಯಾವುದಕ್ಕೆ ಬೇಕಿದ್ರೂ ಸೂಟ್ ಆಗುವಂಥ ಒಂದು ಸಖತ್ ಟೇಸ್ಟಿ ಆಗಿರುವಂಥ ಸೈಡ್ ಡಿಶ್ ಮಾಡೋದು ತೋರಿಸ್ತೀನಿ. ಅದು ಕೂಡ ಫ್ರೆಶ್ ಆಗಿರುವಂಥ ಹೀರೆಕಾಯಿಯನ್ನು ಬಳಸ್ಕೊಂಡು ಮಾಡೋದನ್ನ ನೋಡೋಣ. ನೋಡ್ತಿರ್ಬೋದು, ನಾನಿಲ್ಲಿ ಒಂದೆರಡು ಎಳೆದಾಗಿರುವಂಥ ಹೀರೆಕಾಯಿನ ತೊಗೊಂಡಿದ್ದೀನಿ. ಎರಡು ಕಡೆ ಏನಿದೆ ನೋಡಿ, ಎಡ್ಜಸ್ಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಡ್ಜಸ್ಸನ್ನು ಕಟ್ ಮಾಡಿಕೊಂಡು ಹೀರೆಕಾಯಿ ಪೂರ್ತಿ ಎಳೆದಾಗಿರೋದ್ರಿಂದ ಜಾಸ್ತಿ ಏನು ಪೀಲ್ ಮಾಡೋ ಅಗತ್ಯ ಇಲ್ಲ. ಅಂದರೆ ಮೇಲ್ಗಡೆ ಇರುವಂಥ ಸಿಪ್ಪೆನ ಜಾಸ್ತಿ ತೆಗಿಯೋ ಅಗತ್ಯ ಇಲ್ಲ. ಜಸ್ಟ್ ನೋಡಿ ಈ ಥರ ಮೇಲ್ಗಡೆ ಒಂದೊಂದೇ ಲೇಯರು ತೆಗೆದ್ರೆ ಆಯಿತು. ಪೂರ್ತಿ ಲೇಯರನ್ನ ತೆಗಿಬೇಡಿ. ಪೂರ್ತಿ ಬಲ್ತಿರುವಂಥದ್ದು ಹೀರೆಕಾಯಿ ಇದ್ದರೆ ಪೂರ್ತಿಯಾಗಿ ತೆಗಿಬೇಕಾಗತ್ತೆ. ನೋಡಿ ಇಷ್ಟು ಹೀರೆಕಾಯಿನ ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ 2 ರಿಂದ 3 ಇಂಚ್ ಆಗುವಷ್ಟು ಈ ಥರ ಹೀರೆಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೀವು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಕೂಡ ಮಾಡ್ಕೋಬೋದು. ನಾನಿಲ್ಲಿ ಹೀರೆಕಾಯಿ ಎಣ್ಣೆಗಾಯಿನ ಒಂದು ಡಿಫ್ರೆಂಟ್ ಸ್ಟೈಲ್ನಲ್ಲಿ ಕ್ವಿಕ್ಕಾಗಿ ಯಾವ ರೀತಿ ಮಾಡೋದನ್ನು ತೋರಿಸ್ತಿದ್ದೀನಿ. ಯಾವುದೇ ಮಸಾಲೆನ ರುಬ್ಬದೇನೆ ಇನ್ಸ್ಟಂಟಾಗಿ ಹೀರೆಕಾಯಿ ಎಣ್ಣೆಗಾಯಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೋಡಿ ಒಂದು 3 ಇಂಚಷ್ಟು ಕಟ್ ಮಾಡಿಕೊಂಡು ಈ ಥರ ಪ್ಲಸ್ ಆಕಾರಕ್ಕೆ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಗಾಯಿ ಅಂದರೆ ನೋಡಿ ಈ ಥರ ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ಲಸ್ ಆಕಾರಕ್ಕೆ ಕಟ್ ಮಾಡ್ಕೋಬೇಕಾಗತ್ತೆ. ಈ ಬದನೆಕಾಯಿ ಎಣ್ಣೆಗಾಯಿ ಯಾವ ರೀತಿ ಮಾಡ್ತೀವೋ ಹಾಗೆ ಅದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕ್ವಿಕ್ಕಾಗಿರುವಂಥ ಇನ್ಸ್ಟಂಟ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಹುಚ್ಚಳ ಪೌಡ್ರ್ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನ್ ಆಗೋಷ್ಟು. ಜೊತೆಗೆ ಹುರಿದಂಥ ಕಡಲೆ ಬೀಜದ ಪುಡಿ ಇದು, ಅದನ್ನು ಕೂಡ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಒಣ ಕೊಬ್ಬರಿ ಪುಡಿ, ಅಂದರೆ ಒಣ ತೆಂಗಿನಕಾಯಿ ಇರುತ್ತಲ್ಲ, ಒಂದು ಒಣ ಕೊಬ್ಬರಿ ಅದರದ್ದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನ್ ಆಗೋಷ್ಟು. ಹಾಗೆಯೇ ಇದು ಮಸಾಲ ಖಾರ, ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲ ಖಾರ, ಅದನ್ನು ಕೂಡ ಒಂದೇ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ತುಂಬಾ ಸ್ಟ್ರಾಂಗ್ ಇರುತ್ತೆ. 1 ಟೀ ಸ್ಪೂನಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ ನಾರ್ಮಲ್ ಅಚ್ಚ ಖಾರದ ಪುಡಿ ಇರುತ್ತಲ್ಲ, ಅದನ್ನು ಕೂಡ 1 2 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅಚ್ಚ ಖಾರದ ಪುಡಿ ಹಾಕಾದ್ಮೇಲೆ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಆಮೇಲೆ ಅರಿಶಿನ ಪುಡಿ ಹಾಕ್ಕೊಂಡು ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಲಿಸ್ಟನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ನೋಡ್ಕೋಬೋದು, ಅಥವಾ ಇಲ್ಲೂ ಕೂಡ ನಾನು ಸೈಡಲ್ಲಿ ಕೊಡ್ತಿರ್ತೀನಿ, ಅಲ್ಲೂ ಕೂಡ ನೀವು ನೋಡ್ಕೋಬೋದು. ಇದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣಿನ ರಸವನ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಥರ ಮಾಡ್ಕೊಳ್ಳಿ. ಹುಣಸೆ ಹಣ್ಣಿನ ರಸ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದೇ ಮೇನ್ ಟೇಸ್ಟ್ ಕೊಡೋದು. ಇವಾಗ ನೋಡಿ ಈ ಥರ ಸ್ಟಫಿಂಗ್ ರೆಡಿ ಆಯಿತು ನಮಗೆ ಇನ್ಸ್ಟಂಟಾಗಿ. ಯಾವುದೇ ರೀತಿ ಮಿಕ್ಸರ್ ಜಾರ್ ಬಳಸಿಲ್ಲ, ಮಿಕ್ಸರ್ ಗ್ರೈಂಡರ್ ಬಳಸಿಲ್ಲ, ಇನ್ಸ್ಟಂಟಾಗಿ ನಮಗೆ ಸ್ಟಫಿಂಗ್ ರೆಡಿ ಆಯಿತು. ಈ ಥರ ನೀವು ಕೆಲವೊಂದು ಟಿಪ್ಸನ್ನು ಬಳಸಿದ್ರೆ ಇನ್ಸ್ಟಂಟಾಗಿ ಅಡುಗೆನ ಮಾಡ್ಬೋದು. ಈ ಥರ ಎಲ್ಲ ಪೌಡ್ರ್ಗಳನ್ನ ಮಾಡಿ ಇಟ್ಕೊಂಡ್ಬಿಟ್ರೆ ತಿಂಗಳಾನ್ಗಟ್ಲೆ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಎಲ್ಲ ಪಲ್ಯಗಳಿಗೂ ಎಲ್ಲ ಎಣ್ಣೆಗಾಯಿಗಳಿಗೂ ಬರುತ್ತೆ. ಇವಾಗ ಹೀರೆಕಾಯಿ ಒಳಗಡೆ ನಾನು ಸ್ಟಫಿಂಗ್ನ ಮಾಡ್ಕೊಳ್ತಾ ಇದ್ದೀನಿ, ಆ ಮಸಾಲೆನ. ಖಂಡಿತ ಈ ವಿಡಿಯೋನ ಕೊನೆವರೆಗೂ ನೋಡಿ. ನೋಡಾದ್ಮೇಲೆ ನಿಮ್ಮ ಮನೇಲಿ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನೋಡಿ ಇವಾಗ ಎಲ್ಲ ಸ್ಟಫಿಂಗ್ನು ಹಾಕಿದ್ದೀನಿ ನಾನು. ಸ್ವಲ್ಪ ಮಸಾಲೆ ಉಳಿತು, ಅದನ್ನು ಕೂಡ ಇದ್ರ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ಎಣ್ಣೆಗಾಯಿ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. 1 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ 1 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸಿಡಿಬೇಕು ಸಾಸಿವೆ ಜೀರಿಗೆ. ಕರಿಬೇವಿನ ಸೊಪ್ಪು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದು ಕೂಡ ಅಷ್ಟೇ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಆದರೆ ಸಾಕಾಗುತ್ತೆ, ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ. ಹೀರೆಕಾಯಿ ಎಳೆದಾಗಿರೋದ್ರಿಂದ ನಾನಿಲ್ಲಿ ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ದಪ್ಪಗಿರೋವಂಥವು ಬಲ್ತಿರುವಂಥದ್ದು ಹೀರೆಕಾಯಿನ ತಂದಾಗ ನೀವು ಕುಕ್ಕರಲ್ಲಿ ಆರಾಮಾಗಿ ಮಾಡ್ಕೋಬೋದು, ಅದು ಕೂಡ ದಿಢೀರಾಗತ್ತೆ. ಇವಾಗ ಈರುಳ್ಳಿ ಫ್ರೈ ಆಗಿದೆ. ಇದ್ರ ಮೇಲ್ಗಡೆ ನೋಡಿ ನಾವು ಸ್ಟಫ್ ಮಾಡಿ ಇಟ್ಕೊಂಡಂಥ ಹೀರೆಕಾಯಿ ಏನಿದೆ ನೋಡಿ, ಅದನ್ನೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಎಲ್ಲವನ್ನು ಹಾಕ್ಕೊಂಡು ಇದನ್ನು ಯಾವುದೇ ರೀತಿ ಜಾಸ್ತಿ ಮಿಕ್ಸ್ ಮಾಡಬಾರ್ದು. ಸ್ಪೂನಿಂದ ಜಸ್ಟ್ ಲೈಟ್ ಹ್ಯಾಂಡಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಉಳಿದಿತ್ತಲ್ಲ ಅದನ್ನು ಕೂಡ ಅದ್ರ ಮೇಲ್ಗಡೆನೆ ಹಾಕ್ಕೊಂಡೆ ಲೈಟ್ ಹ್ಯಾಂಡಲ್ಲಿ ಜಸ್ಟ್ ಈರುಳ್ಳಿನ ಮೇಲೆ ಕೆಳಗೆ ಮಾಡಿ ಸಾಕು. ಒಂದು ಚಿಕ್ಕ ಸ್ಪೂನಿಂದ ಮೇಲೆ ಕೆಳಗೆ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ನೀವು ಜಾಸ್ತಿ ಮಿಕ್ಸ್ ಮಾಡ್ಕೋದ್ರೆ ಸ್ಟಫಿಂಗ್ ಏನು ನೋಡಿದ್ರು ಎಲ್ಲ ಬಿಟ್ಕೊಳ್ಳುತ್ತೆ. ಸ್ಟಫಿಂಗ್ ಬಿಟ್ಕೋಬಾರ್ದು, ಹಾಗೆ ಚೆನ್ನಾಗಿ ಕುದಿಬೇಕು. ಉಪ್ಪು ನೋಡಿಕೊಂಡು ನೀವು ಮತ್ತೆ ಸೇರಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡೆ, ಕಡಿಮೆ ಆಗಿತ್ತು. ಇದಕ್ಕೆ ಇವಾಗ 3 ಚಿಕ್ಕ ಸಾಸ್ ಬೌಲ್ ಇರುತ್ತಲ್ಲ, ಅದರಿಂದ ಒಂದು 3 ಬೌಲ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಹಾಕಲೇಬೇಕಾಗತ್ತೆ,
ಯಾಕಂದರೆ ಹೀರೆಕಾಯಿ ಸ್ವಲ್ಪ ಬೇಯಬೇಕಲ್ವ, ಹಾಗಾಗಿ ಮುಚ್ಚಳ ಮುಚ್ಚಿ ಒಂದು 5ರಿಂದ 10 ನಿಮಿಷ ಬಿಡ್ತೀನಿ. ಲೋ ಫ್ಲೇಮ್ ಇಟ್ಕೊಂಡು ಕುದಿಸ್ಕೊಳ್ಬೇಕು. ಹೈ ಫ್ಲೇಮ್ ಮೀಡಿಯಂ ಫ್ಲೇಮ್ ಇಟ್ಕೋಬೇಡಿ. ಲೋ ಫ್ಲೇಮ್ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಬಿಟ್ಟರೆ ರುಚಿ ಆದಂಥ ಹೀರೆಕಾಯಿ ಎಣ್ಣೆಗಾಯಿ ಪಲ್ಯ ರೆಡಿ ಆಗುತ್ತೆ. ಟ್ರಸ್ಟ್ ಮೀ ಫ್ರೆಂಡ್ಸ್, ಇದನ್ನ ಖಂಡಿತ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ಇದರ ಫ್ಯಾನ್ ಆಗಿ ಹೋಗ್ತೀರಾ. ಖಂಡಿತ ಪದೇ ಪದೇ ನೀವು ಮಾಡ್ಕೊಳ್ತೀರಾ. ಹಾಗೇನೆ ನಾನು ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಪೌಡರ್ಗಳನ್ನ ನೀವು ಮಾಡಿಟ್ಕೊಂಡ್ರೆ ತುಂಬಾನೇ ಸುಲಭ ಆಗುತ್ತೆ ಅಡುಗೆ. ಖಂಡಿತ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಬೆಂಡೆಕಾಯಿನ ಬಳಸ್ಕೊಂಡು ಒಂದು ಸಖತ್ ಟೇಸ್ಟಿ ಆಗಿರುವಂಥ ಸೈಡ್ ಡಿಶ್ ಮಾಡೋದು ನೋಡೋಣ. ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ನೋಡಿ, ಬೆಂಡೆಕಾಯಿನ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ಒಂದು ಪ್ಯಾನ್ ಬಿಸಿ ಇಟ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕೊಂಡಿದ್ದೀನಿ. ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂತ ಬೆಂಡೆಕಾಯಿನ ಹಾಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪೂರ್ತಿಯಾಗಿ ಇದರಲ್ಲಿರುವಂಥ ಲೋಳೆ ಅಂಶ ಏನಿರುತ್ತೆ ಅದೆಲ್ಲವೂ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಕ್ಲೀನಾಗಿ. ಒಂದು 2 ನಿಮಿಷ ಹೈ ಫ್ಲೇಮ್ಲಿ ಇಟ್ಕೊಂಡು ನೀವು ಫ್ರೈ ಮಾಡಿದ್ರೆ ಬೇಗನೆ ಫ್ರೈ ಆಗುತ್ತೆ. ಇವಾಗ ನೋಡ್ತಿರ್ಬೋದು, ಲೋಳೆ ಅಂಶ ಏನು ಕಾಣಿಸ್ತಾ ಇದೆ ಅದೆಲ್ಲವೂ ಹೋಗಿ ಡ್ರೈ ಆಗಬೇಕು. ಇವಾಗ ನೋಡಿ ಈ ಥರ ಆಗಿದೆ, ಪೂರ್ತಿಯಾಗಿ ಲೋಳೆ ಅಂಶ ಹೋಗಿದೆ. ಈ ಟೈಮ್ನಲ್ಲಿ ಒಂದು ಚಿಕ್ಕ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಅದನ್ನು ಕೂಡ ಇದ್ರ ಜೊತೆಗೆ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಈರುಳ್ಳಿ ಹುರ್ಕೊಳ್ಬೇಕು. ತುಂಬಾನೇ ಸಿಂಪಲ್ ಮೆಥಡ್ ಅಲ್ಲಿ ಮಾಡೋದನ್ನ ಹೇಳ್ಕೊಳ್ತಾ ಇದ್ದೀನಿ. ಸಪ್ರೇಟ್ ಆಗಿ ಹುರ್ಕೊಳ್ಳೋದು ಏನಾಗತ್ತೆ ಇಲ್ಲ. ಈ ಬೆಂಡೆಕಾಯಿನ ಈ ತರ ಬೆಂಡೆಕಾಯಿ ಪಲ್ಯವನ್ನ ನೀವು ಒಂದ್ಸರಿ ಮಾಡ್ಕೊಂಡ್ರೆ ಖಂಡಿತ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನಾನಿವಾಗ ಹಸಿಮೆಣಸಿನಕಾಯಿ ಪೇಸ್ಟ್ ಅನ್ನ ಹಾಕೊಂಡೆ 1 ಸ್ಪೂನ್ ಆಗೋಷ್ಟು. ನಿಮಗೆ ಹಸಿಮೆಣಸಿನಕಾಯಿ ಇಷ್ಟ ಇಲ್ಲ ಬೆಂಡೆಕಾಯಿ ಪಲ್ಯದಲ್ಲಿ ಅಂತ ಹೇಳಿದ್ರೆ 1 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕ್ಬೋದು ಈ ಟೈಮ್ನಲ್ಲಿ. ಇವಾಗ ಒಂದು ದೊಡ್ಡ ಗಾತ್ರದ ಟೊಮೆಟೊ ಕೂಡ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಜೊತೆಗೆ ಅರಿಶಿನ ಪುಡಿ, ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ನನಗೆ, ಹಾಗಾಗಿ ಉಪ್ಪು ಫ್ರೈ ಮಾಡ್ಲಿಕ್ಕೆ ಮಾತ್ರ ಹಾಕೊಂಡಿದ್ದೆ. ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಂಡು ಇದನ್ನ ಒಟ್ಟಿಗೆ ಚೆನ್ನಾಗಿ ಹುರ್ಕೋಬೇಕು. ಹಸಿಮೆಣಸಿನಕಾಯಿ ಪೇಸ್ಟ್ ಏನಿದೆ ಅದು ಕೂಡ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೊಂಡು ಸ್ವಲ್ಪ ನೋಡಿ ನೀರನ್ನ ಹಾಕೊಳ್ತಾ ಇದ್ದೀನಿ. 1 ಬೌಲ್ ಆಗೋಷ್ಟು ನೀರನ್ನ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ಲಾಸ್ಟ್ ಅಲ್ಲಿ ನಾನು ಹುಚ್ಚಳ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಹುಚ್ಚಳ ಪೌಡರ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಗೆ ಯಾವುದೇ ಒಂದು ಪಲ್ಯದಲ್ಲಾಗ್ಲಿ ಗ್ರೇವಿ ತರ ಆಗೋದು ಈ ತರ ಹುಚ್ಚಳ ಪೌಡರ್ನ ಹಾಕೊಂಡಾಗ್ಲೇ ಗ್ರೇವಿ ತರ ಆಗುತ್ತೆ. ಅವಾಗ ಚಪಾತಿ ಆಗ್ಲಿ, ರೊಟ್ಟಿ ಆಗ್ಲಿ, ರೈಸ್ಗಾಗ್ಲಿ ತುಂಬಾ ಚೆನ್ನಾಗುತ್ತೆ ಕಲ್ಸ್ಕೊಂಡು ತಿನ್ನಕ್ಕೆ. ಹುಚ್ಚಳ ಪೌಡರ್ ಹಾಕೊಂಡು ನೋಡಿ, ನೀರ್ ಕಡಿಮೆ ಅನಿಸ್ರೆ ಮತ್ತೆ ನೀವು ನೀರ್ ಹಾಕೊಂಡು ಒಂದು 2ರಿಂದ 3 ನಿಮಿಷ ಇದನ್ನ ಕುದಿಯಕ್ ಬಿಡ್ಬೇಕು ಮುಚ್ಚಳ ಮುಚ್ಚಿ. ನಾನು ಕೂಡ ಇಲ್ಲಿ ಸ್ವಲ್ಪ ನೀರನ್ನ ಎಕ್ಸ್ಟ್ರಾ ಹಾಕೊಳ್ತಾ ಇದೀನಿ, ಆಡ್ ಮಾಡ್ಕೊಳ್ತಾ ಇದೀನಿ. ಸ್ವಲ್ಪ ಹಾಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಮುಚ್ಚಳ ಮುಚ್ಚಿ ಬೇಯಕ್ ಬಿಡ್ತೀನಿ ನಾನು. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ಅದ್ರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳುತ್ತೆ. ಇವಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ತಿರ್ಬೋದು, ಒಂದು 2 ನಿಮಿಷದಿಂದ ಕುದಿತಾ ಇದೆ ಮೀಡಿಯಂ ಊರಿನಲ್ಲಿ ಇಟ್ಕೊಂಡು. ನಮ್ಗೆ ಯಾವ ಹದ್ದಲ್ಲಿ ಬೇಕು ಆ ಹದ್ದಲ್ಲಿ ಬೆಂದಿದೆ, ಅಷ್ಟು ಗ್ರೇವಿ ಸಾಕಾಗುತ್ತೆ. ನಿಮ್ಗೆ ಚಪಾತಿಗಂತೂ ಸಖತ್ತಾಗಿರುತ್ತೆ. ಒಂದ್ಸರಿ ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ನಾನೇ ಇದನ್ನ ಒಂದು ಸರ್ವಿಂಗ್ ಬಕೆಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ.